ನಮ್ಮ ಡಿ ಬಾಸ್ ಅವರು ಅಬ್ದುಲ್ ಕಲಾಂ ಅಣ್ಣವರ ರೇಂಜ್ಗೆ ಈಗಾಗಲೇ ಬೆಳೆದು ನಿಂತಿದ್ದಾರೆ. ಕೆಲವರು ಬೇಕು ಅಂತಾನೆ ಇವರ ಹೆಸರಿಗೆ ಮಸಿ ಬಳಿಬೇಕು ಅಂತ ಡಿ ಬಾಸ್ ಅವರ ಅಭಿಮಾನಿಗಳ ಹೆಸರಿನಲ್ಲಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ರಮ್ಯಾ ಅವರಿಗೆ ಅಸಹ್ಯಕರವಾಗಿ ಮೆಸೇಜ್ ಮಾಡಿದ್ದು ಬೇರೆ ಯಾರು ಅಲ್ಲ, ಕಿಚ್ಚ ಅಪ್ಪು ಅಭಿಮಾನಿಗಳು ಅಂತ ಒಬ್ಬ ಪೆಂಗ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾನೆ. ಇಂತ ಪೆಂಗನನ್ ಮಕ್ಕಳಿಗೆ ನಾನು ಹೇಳೋದು ಒಂದೇ, ಇಂತ ಕಾಂಜಿ ಪಿಂಜಿ ವಿಚಾರಗಳಿಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತು, ಇವರೆಲ್ಲ ಕಾಮುಕರು, ಸೈಕೋಪಾತ್ ಹುಚ್ಚನನ್ ಮಕ್ಕಳು ಅಂತ ಇಡೀ ಕನ್ನಡದ ಜನತೆಗೆ ಗೊತ್ತು. ನಮ್ಮ ಡಿ ಬಾಸ್ ಅವರು ಜೈಲ್ಗೆ ಹೋಗ್ ಬಂದಿದ್ದಾರೆ ಅಂತ ಹೇಳಿ ಆ ಜಾಗಕ್ಕೆ ಡಿ ಬಾಸ್ ಫ್ಯಾನ್ಸ್ ಒಬ್ಬೊಬ್ಬರಾಗೆ ಹೋಗ್ ಬರ್ತಿದ್ದಾರೆ. ಹೋಗ್ ಬರ್ತಿಲ್ಲ, ರಮ್ಯಾ ಮೇಡಮ್ ಅವರು ಹುಡುಕಿ ಜಾಡ್ಸ್ ಒದ್ದು ಜೈಲ್ಗೆ ಹಾಕ್ಸ್ತಿದ್ದಾರೆ. ಇವರ ಡಾಲ್ಡಾ ಬಾಸ್ ಮಾಡುವ ಒಳ್ಳೆ ಕೆಲಸಗಳಿಗೆ ಜೈ ಅನ್ನೋರು ಅದೇ ಡಾಲ್ಡಾ ಬಾಸ್ ಕಂಟ್ರಿ ಕೆಲಸಗಳು ಮಾಡಿದ್ರೆ ಆ ಆರೋಪಗಳನ್ನು ಕಿಚ್ಚ ಅಪ್ಪು ಅವರ ಮೇಲೆ ಎತ್ತಾಕ್ತಾರೆ. ರಾಜ್ಯದ ಜನತೆ ಕಣ್ಬಿಟ್ಟು ನೋಡ್ತಿದ್ದಾರೆ, ಕಳ್ಳನ್ ಮಕ್ಳು ಯಾರು, ಕಾಮುಕರು ಯಾರು ಅಂತ. ಈ ಪೆಂಗನನ್ ಮಕ್ಳು ಯಾವ ರೀತಿ ಇವರ ಮನಸ್ಥಿತಿ ಇರುತ್ತೆ ಅಂದ್ರೆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಜೊಲ್ ಸುರಿಸ್ತಾರೆ ಅಂತ ಕಾಮುಕರು ಇವರು. ರೇಣುಕಾಸ್ವಾಮಿ ಇನ್ನೂ ಸತ್ತಿಲ್ಲ, ಇವರ ರೂಪದಲ್ಲಿ ಇನ್ನೂ ಇಲ್ಲೇ ಅಡ್ಡಾಡ್ಕೊಂಡು ಓಡಾಡ್ತಾ ಇದ್ದಾರೆ. ರಾಜ ಚೆನ್ನಾಗಿದ್ರೆ ರಾಜ್ಯದಲ್ಲಿರುವ ಪ್ರಜೆಗಳು ಚೆನ್ನಾಗಿರ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ರಾಜನೂ ಸರಿ ಇಲ್ಲ, ರಾಜ್ಯದಲ್ಲಿರುವ ಪ್ರಜೆಗಳು ಸರಿ ಇಲ್ಲ. ರಾಜ ತೋರಿಸಿದ ರಾಜಮಾರ್ಗದಲ್ಲಿ ರಾಜನ ಆಸ್ಥಾನದಲ್ಲಿರುವ ಮಂತ್ರಿಗಳು ಪ್ರಜೆಗಳು ನಡೀತಿದ್ದಾರೆ. ಯಥಾ ರಾಜ ತಥಾ ಪ್ರಜಾ. ಈ ಪೆಂಗನನ್ ಮಕ್ಕಳು ಎಷ್ಟೇ ಬುಡುಬುಡಿಕೆ ಅವತಾರಗಳು ಆಡಿದ್ರು ಕಿಚ್ಚ ಅಪ್ಪು ಫ್ಯಾನ್ಸ್ ಕಣಿಗೆ ಇವರೆಲ್ಲ ಹುಚ್ಚನನ್ ಮಕ್ಕಳ ತರನೇ ಕಾಣ್ತಾರೆ. ಯಾರ ಬಗ್ಗೆ ಏನ್ ಮಾತಾಡ್ತಿದೀವಿ ಅಂತ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಹುಚ್ಚನನ್ ಮಕ್ಕಳ ತರ ಹುಚ್ಚುಚ್ಚಾಗ ಆಡಿದ್ರೆ ಜನರು ಮೆಟ್ಟಲ್ ಹೊಡಿತಾರೆ. ಯಾಕಂದ್ರೆ ಡಿ ಬಾಸ್ ಅವರ ಪರವಾಗಿ ಕಿಚ್ಚ ಸುದೀಪ್ ಅವರು ಎಷ್ಟೋ ಸಲ ಬ್ಯಾಟ್ ಬೀಸಿದ್ದಾರೆ. ಡಿ ಬಾಸ್ ಅವರು ಕಿಚ್ಚ ಸುದೀಪ್ ಅವರ ಹತ್ರ ಮಾತಾಡ್ತಿದ್ರು ಕೂಡ ದಚ್ಚು ಪರವಾಗಿ ಕಿಚ್ಚ ಮಾತಾಡಿದ್ದಾರೆ. ಹೊಸಪೇಟೆ ಶಾರ್ಪ್ ಶೂಟರ್ ರೋಡ್ ಅಲ್ಲಿ ನಿಂತ್ಕೊಂಡು ಮೆಟ್ಟಲ್ ಹೊಡೆದಾಗ ನಿಮ್ಮ ಡಾಲ್ಡಾ ಬಾಸ್ ಅಲ್ಲಿಂದ ಜಂಪ್ ಆದ್ರು. ಈ ವಿಚಾರವಾಗಿ ಉದ್ದುದ್ದ ಪತ್ರ ಬರೆದಿದ್ದು ಕಿಚ್ಚ ಸುದೀಪ್ ಅವರು ಮಾತ್ರ. ಈಗ ಆ ವ್ಯಕ್ತಿಯ ವಿರುದ್ಧನೇ ಕೆಲವು ಪೆಂಗನನ ಮಕ್ಕಳು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಕಿಚ್ಚ ಸುದೀಪ್, ಅಪ್ಪು, ಧ್ರುವ ಸರ್ಜಾ, ಯಶ್ ಅವರ ಮನೆ ಹೆಣ್ಮಕ್ಳಿಗೆ ಕಾಮೆಂಟ್ ಮಾಡ್ಕೊಂಡು ಬಂದಿದ್ದೆ. ಕಾಮೆಂಟ್ ಮಾಡಿದ್ದು ಇದೇ ಡಾಲ್ಡಾ ಫ್ಯಾನ್ಸ್. ಸುಮಾರು ವರ್ಷಗಳಿಂದ ಇದೇ ರೀತಿ ಮಾಡ್ತಿದ್ದಾರೆ. ಇಷ್ಟಕ್ಕೂ ಈ ಡಾಲ್ಡಾ ಫ್ಯಾನ್ಸ್ ಇವರು ಎಂತ ಹುಚ್ಚನನ್ ಮಕ್ಕಳು ಅಂದ್ರೆ ಪವಿ ಆಂಟಿಗೋಸ್ಕರ ರೇಣುಕಾ ಸ್ವಾಮಿನ ಎತ್ತಾಕೊಂಡು ಬಂದು ಪಟಣಗೇರಿಯಲ್ಲಿ ಮಟ್ಯಾಶ್ ಮಾಡಿದ್ದು ಕಿಚ್ಚ ಮತ್ತು ಅಪ್ಪು ಅವರಂತೆ. ಈ ಆರೋಪನ ಡಿ ಬಾಸ್ ಅವರ ಮೇಲೆ ಎತ್ತಾಕಿ ಜೈಲಿಗೆ ಕಳಿಸಿದ್ದು ಇದೇ ಕಿಚ್ಚ ಅಪ್ಪು ಅವರಂತೆ. ಇದರಲ್ಲೇ ಗೊತ್ತಾಗುತ್ತೆ ಇವರೆಂತ ಸೈಕೋಪಾತ್ ಕಾಮುಕರು ಅಂತ. ಇವ್ರಿಗಂತಾನೆ ನಮ್ಮ ಕನ್ನಡದ ಬುದ್ಧಿವಂತ ಉಪ್ಪಿ ಸರ್ ಅವರು ಆಗಿನ ಕಾಲಕ್ಕೆ ಡಗಾರ್ ಎಂಬ ಪದವನ್ನು ಕಂಡಿಡ್ದಿದ್ದಾರೆ. ಈ ಪದಕ್ಕೆ ನಿಜವಾದ ಅರ್ಥ ಕೊಟ್ಟಿದ್ದೆ ನಮ್ಮ ಡಿ ಬಾಸ್ ಅವರು. ಒಂದು ಕಡೆ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಒಂದು ವೇಳೆ ಒಳ್ಳೆ ಸಿನಿಮಾಗಳು ಬಂದ್ರೂ ಕೂಡ ಜನ ನೋಡ್ತಿಲ್ಲ. ಇದರ ಮಧ್ಯೆ ಈ ಹುಚ್ಚನನ ಮಕ್ಕಳ ಹುಚ್ಚಾಟಗಳು ಬೇರೆ. ಕಿಚ್ಚ ಸುದೀಪ್ ಅವರು ಚಿತ್ರರಂಗಕ್ಕೆ ಬಂದು 25 ವರ್ಷಗಳು ಆಯ್ತು. ಈ ಗ್ಯಾಪ್ ಅಲ್ಲಿ ನಿಮ್ಮಂತ ಕಲಬೆರಕೆ ನನ್ ಮಕ್ಕಳನ್ನ ಎಷ್ಟು ನೋಡಿರಲ್ಲ. ಅವರು ಮತ್ತು ಅವರ ಫ್ಯಾನ್ಸ್ ಯಾಕೋ ಬರ್ತಾ ದಚ್ಚು ಫ್ಯಾನ್ಸ್ ಗೆ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ. ಹೋಗಿ ರಮ್ಯಾ ಮೇಡಮ್ ಹತ್ರ ಇಟ್ಕೊಂಡಿದ್ದಾರೆ. ಆವಮ್ಮ ಇವರನ್ನು ಸುಮ್ನೆ ಬಿಡೋ ತರ ಕಾಣ್ತಿಲ್ಲ. ಚಂಡಿ ಚಾಮುಂಡಿ ಅವತಾರ ಎತ್ತಿ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ಸ್ ನ ಹುಡುಕಿ ಬೆಂಡೆತ್ತಿದ್ದಾರೆ. ಕರ್ಮ ಬಿಟ್ರು ಇವಮ್ಮ ಬಿಡೋ ತರ ಕಾಣ್ತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.